ಸಂತೋಷ್ ಪಾಟೀಲ್ ಡಂಬಳ ಕನ್ನಡಪರ ಹೋರಾಟಗಾರ, ಕೃಷಿಕ ಕುಟುಂಬದಲ್ಲಿ ಜನಿಸಿದ ಯುವ ನಾಯಕ. ಬಾಲ್ಯದಿಂದಲೂ ಹಿರಿಯರ ಪ್ರೇರಣೆಯಿಂದ ರಾಜಕೀಯ ಬುನಾದಿ ಉಳ್ಳ ಕುಟುಂಬದ ಒಬ್ಬ ಸದಸ್ಯರಾಗಿ ತಾಲೂಕಿನ ಎಲ್ಲ ಜಾತಿ ಜನಾಂಗದ ಜನರೊಡನೆ ಪ್ರೀತಿಯಿಂದ ಇರುವ ವ್ಯಕ್ತಿತ್ವದ ಸಂತೋಷ ಪಾಟೀಲ ಡಂಬಳ ಅವರು ಗೋಲಗಿರಿ ಭಾಗದಲ್ಲಿ ರಾಜಕೀಯ ಹಾಗೂ ಕೃಷಿ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿರುವಂತಹ ಈ ಕುಟುಂಬ. ಡಂಬಳ ಗ್ರಾಮದ ಸಂಗನಗೌಡ ರಾ ಪಾಟೀಲ್ ಅವರು ಮೂಲತಃ ಕೃಷಿಯನ್ನೇ ನಂಬಿಕೊಂಡು ಬಂದವರು. ಇವರು ಸುಮಾರು ರೈತಪರ ಹೋರಾಟಗಳು ಹಾಗೂ ಗ್ರಾಮೀಣ ಭಾಗದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟುವುದಕ್ಕೆ ಮುಂದಾದರು. ಗೋಲಗಿರಿ ಗ್ರಾಮದಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಉತ್ತಮ ಶಿಕ್ಷಣ ನೀಡಲು ಗೊಲ್ಲಾಳೇಶ್ವರ ಶಿಕ್ಷಣ ಸಂಸ್ಥೆ ಕೂಡ ಸಂಗನಗೌಡ ಪಾಟೀಲ್ ಅವರು ಕಟ್ಟಿರುವ ಸಂಸ್ಥೆಯಾಗಿದೆ. ಸಂಗನಗೌಡ ಪಾಟೀಲ್ ಅವರು ಜಿಲ್ಲಾ ಪಂಚಾಯತ್ ಚುನಾವಣೆ, ಎಪಿಎಂಸಿ ಚುನಾವಣೆಯಲ್ಲಿ ಗೆಲುವು ಸಾಧಿಸಿ ಜನರ ಮೆಚ್ಚುಗೆಗೆ ಪಾತ್ರರಾದ ಇವರು ಗ್ರಾಮೀಣ ಭಾಗದಲ್ಲಿ ಶೋಷಿತ ಜನರ ಧ್ವನಿಯಾಗಿ ಕೆಲಸ ಮಾಡಿದ ಹೆಗ್ಗಳಿಕೆ ಸಂಗನಗೌಡ ಪಾಟೀಲ್ ಅವರಿಗೆ ಸಲ್ಲುತ್ತೆ. ಸಂಗನಗೌಡ ಪಾಟೀಲ್ ಅವರು 1987ರಲ್ಲಿ ನಿಧನರಾದ ನಂತರ ಗೋಲಗಿರಿ ಭಾಗದಲ್ಲಿ ಡಂಬಳ ಗ್ರಾಮದ ಪಾಟೀಲ್ ಮನೆತನದ ಕೂಡು ಕುಟುಂಬ ಇರುವುದರಿಂದ ಕುಟುಂಬದ ಜವಾಬ್ದಾರಿ ಅವರ ಮಗನಾದ ಶಂಕರಗೌಡ ಪಾಟೀಲ್ ಅವರಿಗೆ ಬರುತ್ತೆ. ನಂತರ ಶಂಕರಗೌಡ ಪಾಟೀಲ್ ಅವರು 1995ರಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸಿ ರಾಜ್ಯದಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡೆಯುವುದರ ಮೂಲಕ ಜಿಲ್ಲಾ ಪಂಚಾಯಿತಿಯಲ್ಲಿ ಗೆಲುವನ್ನ ಸಾಧಿಸಿ ರಾಜ್ಯ ಜಿಲ್ಲಾ ಪಂಚಾಯಿತಿ ಸದಸ್ಯರ ಒಕ್ಕೂಟದ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ. ಶಂಕರಗೌಡ ಪಾಟೀಲ್ ಅವರು 2001ರಲ್ಲಿ ಸಿಂದಗಿ ಮತಕ್ಷೇತ್ರದ ಎಂಎಲ್ಎ ಚುನಾವಣೆಯಲ್ಲಿ ಜನತಾ ಪರಿವಾರದ ಪಕ್ಷದಿಂದ ಚುನಾವಣೆಗೆ ಸ್ಪರ್ಧಿಸುತ್ತಾರೆ. ಚುನಾವಣೆಗೆ ಸ್ಪರ್ಧೆ ಮಾಡಿದ ನಂತರ ಶಂಕರಗೌಡ ಪಾಟೀಲ್ ಅವರು ಅಕಾಲಿಕ ಹೃದಯಾಘಾತದಿಂದ ನಿಧನರಾಗ್ತಾರೆ. ನಂತರ ಮನೆ ಜವಾಬ್ದಾರಿ ಶಂಕರಗೌಡ ಪಾಟೀಲ್ ಅವರ ಸಹೋದರ ಪ್ರಭುಗೌಡ ಪಾಟೀಲ್ ಅವರ ಹೆಗಲೇ ಇರುತ್ತೆ. ಶಂಕರಗೌಡ ಪಾಟೀಲ್ ಇಬ್ಬರು ಮಕ್ಕಳನ್ನ ತಮ್ಮ ಮಕ್ಕಳಂತೆ ನೋಡಿಕೊಳ್ತಾ ಬಂದಂತಹ ಪ್ರಭುಗೌಡ ಪಾಟೀಲ್ ಅವರು ತಮ್ಮ ಮನೆತನದಿಂದ ರಾಜಕೀಯವಾಗಿ ಮುನ್ನಡೆಸಲು ಶಂಕರಗೌಡ ಪಾಟೀಲ್ ಅವರ ಹಿರಿಯ ಮಗನಾದ ಸಂತೋಷ್ ಗೌಡ ಪಾಟೀಲ್ ಅವರಿಗೆ ಸಂಪೂರ್ಣ ಬೆಂಬಲವನ್ನ ನೀಡುತ್ತಾರೆ. ಶಂಕರಗೌಡ ಪಾಟೀಲ್ ಅವರ ನಿಧನದ ನಂತರ ಕೆಲವು ವರ್ಷಗಳವರೆಗೆ ಅವರ ಕುಟುಂಬದಿಂದ ರಾಜಕೀಯ ಅಷ್ಟೊಂದು ಪ್ರಭಾವಶಾಲಿ ಅಥವಾ ಪ್ರಭಾವ ಬೀರುವ ಕೆಲಸಗಳಲ್ಲಿ ತೊಡಗಿಕೊಳ್ಳುವುದಿಲ್ಲ. ಮುಂದೆ ಶಂಕರಗೌಡ ಪಾಟೀಲ್ ಅವರ ಮಗನಾದ ಸಂತೋಷ್ ಗೌಡ ಪಾಟೀಲ್ ಡಂಬಳ ಅವರು ತಮ್ಮ ತಂದೆ ನಿಧನರಾಗುವಾಗ ಬರೀ 8 ವರ್ಷದ ಬಾಲಕನಾಗಿದ್ದ ಸಂತೋಷ್ ಪಾಟೀಲ್ ಡಂಬಳ ಅವರು ಮುಂದೆ ಅವರ ತಾತ ಸಂಗನಗೌಡ ಪಾಟೀಲ್, ತಂದೆ ಶಂಕರಗೌಡ ಪಾಟೀಲ್, ಹೀಗೆ ಅವರ ಕುಟುಂಬದ ಹಿನ್ನೆಲೆಯಿಂದ ಬಂದ ಜನರ ಸೇವೆ, ಜನಾರ್ದನ ಸೇವೆ, ಬಡವರ ಶೋಷಿತರ ದೀನದಲಿತರ ಸೇವೆ ಮಾಡುವ ಭಾಗ್ಯ ನನ್ನ ಕುಟುಂಬಕ್ಕೆ ಬಂದಿದೆ. ನಾನು ಕೂಡ ಇದನ್ನ ಮುಂದುವರಿಸಿಕೊಂಡು ಹೋಗಬೇಕು ಎನ್ನುವ ಮಹದಾಸೆಯನ್ನ ಇಟ್ಕೊಂಡು ಬಾಲ್ಯದಿಂದಲೇ ಎಲ್ಲ ಜಾತಿ ಜನಾಂಗದವರ ಜೊತೆಗೆ ಬೆರೆತು ಪ್ರಾಥಮಿಕ ಶಿಕ್ಷಣ ಗೋಲಗಿರಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮುಗಿಸಿದ ನಂತರ ಪ್ರೌಢಶಾಲೆ ಶಿಕ್ಷಣ ವಿಜಯಪುರ ದರ್ಬಾರ್ ಶಿಕ್ಷಣ ಸಂಸ್ಥೆಯಲ್ಲಿ ಮುಗಿಸಿ ನಂತರ ಪದವಿ ಪೂರ್ವ ಶಿಕ್ಷಣ ಆರ್ಡಿ ಪಾಟೀಲ್ ಕಾಲೇಜ್ ಸಿಂದಗಿಯಲ್ಲಿ ಮುಗಿಸಿ ನಂತರ ಪದವಿ ಶಿಕ್ಷಣ ಎಚ್ಡಿ ಕಾಲೇಜ್ನಲ್ಲಿ ಮುಗಿಸಿದ್ರು. ತಮ್ಮ ವಿದ್ಯಾಭ್ಯಾಸದ ನಂತರ ಪದವೀಧರರಾದ ಸಂತೋಷ್ ಪಾಟೀಲ್ ಡಂಬಳ ಅವರು ವಿದ್ಯಾರ್ಥಿ ಜೀವನದಿಂದಾನೂ ಕನ್ನಡ ನಾಡು ನುಡಿ ವಿಷಯದಲ್ಲಿ ಬಹಳ ಜಾಣ್ಮೆ ಹಾಗೂ ಕಾಳಜಿಯನ್ನ ವಹಿಸಿದ್ರು. ಪದವಿ ವಿದ್ಯಾಭ್ಯಾಸ ಮಾಡ್ತಾ ಇರುವಾಗಲೇ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಕನ್ನಡಪರ ಸಂಘಟನೆ ಮೂಲಕ ಕನ್ನಡದ ಉಳಿವಿಗಾಗಿ ಸಂಘಟನೆಯನ್ನ ಸೇರಿಕೊಂಡ್ರು. ನಂತರ ಕರ್ನಾಟಕ ರಕ್ಷಣಾ ವೇದಿಕೆಯ ವಿಜಯಪುರ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ನೇಮಕಗೊಂಡು ತಮ್ಮ ಕನ್ನಡಪರ ಹೋರಾಟಕ್ಕೆ ಪಾದಾರ್ಪಣೆ ಮಾಡಿದ್ರು. ಅವ್ವ ಕಣ್ಣು ನಮ್ ಜೀವ ಕಣ್ಣು, ನಮ್ಮ ಅವ್ವ ಕಣ್ಣು ನಮ್ ಜೀವ ಕಣ್ಣು, ದೈವ ಕಣ್ಣು ನಮ್ ಗರ್ವ ಕಣ್ಣು, ಸಿದ್ಧ ಕಣ್ಣು ಪ್ರಾಣ ಕೊಡು. ನಂತರ 2016ರಲ್ಲಿ ಸಂತೋಷ್ ಪಾಟೀಲ್ ಡಂಬಳ ಅವರು ತಮ್ಮ ತಾಯಿ ಮಹಾದೇವಿಯವರನ್ನ ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ಸ್ಪರ್ಧೆ ಮಾಡುವಂತೆ ಮಾಡಿ ವಿಜಯವನ್ನ ಸಾಧಿಸುತ್ತಾರೆ. ಶಂಕರಗೌಡ ಪಾಟೀಲ್ ಅವರ ನಿಧನದ ನಂತರ ಪಾಟೀಲ್ ಮನೆತನ ರಾಜಕೀಯವಾಗಿ ಹಿನ್ನಡೆಯಾಗಿದೆ ಅಂತ ಕೆಲವೊಂದಿಷ್ಟು ಮಾತುಗಳು ಕೇಳಿ ಬರುವುದರಲ್ಲಿಯೇ ಮತ್ತೊಮ್ಮೆ ಗೋಲಗಿರಿ ಭಾಗದ ಜನರು ಈ ಮನೆತನಕ್ಕೆ ಜಿಲ್ಲಾ ಪಂಚಾಯತ್ ಗೆಲುವಿನ ಚುಕ್ಕಾಣಿಯನ್ನ ನೀಡುತ್ತಾರೆ.
ನಂತರದಲ್ಲಿ ತಾಯಿಯ ಆಶೀರ್ವಾದದಂತೆ ಮಗ ಸಂತೋಷ್ ಪಾಟೀಲ್ ಡಂಬಳ ಅವರು ಸತತ ಜಿಲ್ಲಾ ಪಂಚಾಯತ್ ಸ್ಪರ್ಧೆಯಲ್ಲಿ ವಿಜಯಿಸಿದ ತಾಯಿ ಆ ಭಾಗದ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಹಾಗೂ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆಗಳಲ್ಲಿ ಇವರ ಬೆಂಬಲಿಗರೇ ಮೇಲುಗೈ ಸಾಧಿಸುತ್ತಾರೆ. ಈ ಸೀಮೆಗೆ ಶಿವ ನೀಡಿದ ವರವೋ, ಈ ಊರಿಗೆ ಇವಾಲದ ಮರವೋ. ಸಂತೋಷ್ ಪಾಟೀಲ್ ಡಂಬಳ ಅವರು ವಿದ್ಯಾರ್ಥಿ ಜೀವನದಿಂದಾನು ಸಂಘಟನಾತ್ಮಕ ಕೆಲಸಗಳು ಹಾಗೂ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಭಾಗದಲ್ಲಿ ಬಸ್ಸುಗಳ ಸೌಕರ್ಯ ಹಾಗೂ ಸರ್ಕಾರಿ ಕಚೇರಿಗಳಲ್ಲಿ ಬರಲಿರುವಂತಹ ಸೌಲಭ್ಯಗಳ ಕುರಿತು ಸಾರ್ವಜನಿಕರಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲಾ ತಾಲೂಕು ಹಾಗೂ ಜಿಲ್ಲಾ ಘಟಕದ ಪದಾಧಿಕಾರಿಗಳನ್ನ ಒಗ್ಗೂಡಿಸಿ ಸರ್ಕಾರದ ಸೌಲಭ್ಯಗಳು ಜನರಿಗೆ ಮುಟ್ಟುವ ಹಾಗೆ ಕಾರ್ಯವನ್ನ ಮಾಡಿದ್ರು. ಹಾಗೆ ತಾಲೂಕಿನಲ್ಲಿ ಹೊರ ರಾಜ್ಯದಿಂದ ವ್ಯಾಪಾರಕ್ಕೆ ಬಂದು ಕನ್ನಡ ಉಳಿಸೋದನ್ನ ಬಿಟ್ಟು ಕನ್ನಡಕ್ಕೆ ಕಳಂಕ ತರುವವರ ವಿರುದ್ಧ ಹೋರಾಟವನ್ನ ಕೂಡ ಮಾಡ್ತಾ ಬಂದಿದ್ದಾರೆ. ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನದೆಂದೋನೆ ಬ್ರಹ್ಮನಿದ್ದರೆ ಕಲಿಯುತ್ತಿದ್ದರೆ ಸಹಿಸು ನೀನಲ್ಲ. ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾಹುದಂಡ, ನಿನ್ನ ಯುದ್ಧ ಸತ್ಯ ಶುದ್ಧ ನಡೆಸೋಲಿಲ್ಲ. ನಮಗಾಗಿ ಹುಟ್ಟಿದೆ ನೀನು ಕಾಪಾಡು ಕಾಮಧೇನು ಜ್ವಾಲಾಮುಖಿ ವೈರಿಗೆ. ಈ ರೀತಿ ಅವರ ದಿಟ್ಟ ಹೋರಾಟಗಳನ್ನ ಕಂಡ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರು ಇವರನ್ನ ಉತ್ತರ ಕರ್ನಾಟಕದ ಅಧ್ಯಕ್ಷರನ್ನಾಗಿ ತಮ್ಮ ಸಂಘಟನೆಯಲ್ಲಿ ನೇಮಕ ಮಾಡ್ತಾರೆ. ನಂತರದಲ್ಲಿ ಇವರು ರಾಜಕೀಯವಾಗಿ 2016ರಲ್ಲಿ ಹಿರಿಯ ರಾಜಕೀಯ ಮುಖಂಡರಾದ ರಮೇಶ್ ಜಿಗಜಿಣಗಿ ಹಾಗೂ ರಮೇಶ್ ಭೂಸನೂರ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಸೇರಿಕೊಳ್ತಾರೆ. ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ, ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು. ಇವರು ಗೋಲಗಿರಿ ಭಾಗದಲ್ಲಿ ಎಲ್ಲಾ ಜಾತಿ ಜನಾಂಗದ ಜನರೊಡನೆ ಅತೀವ ಪ್ರೀತಿಯಿಂದ ಇರ್ತಾರೆ. ತಮ್ಮ ತಂದೆಯ ಪುಣ್ಯ ಸ್ಮರಣೆ ಅಂತ ಗ್ರಾಮದ ಆರಾಧ್ಯ ದೇವರಾದ ಗೊಳ್ಳಾಳೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಭಕ್ತಾದಿಗಳಿಗೆ ಅನ್ನಪ್ರಸಾದ ಸೇವೆ ಹಾಗೆ ಮುಸ್ಲಿಂ ಸಮುದಾಯದ ಜನರಿಗೆ ರಂಜಾನ್ ಹಬ್ಬದ ನಿಮಿತ್ತ ಇಫ್ತಾರ್ ಕೂಟ ಸುಮಾರು ವರ್ಷಗಳಿಂದ ನೀಡುತ್ತಾ ಬಂದಿದ್ದಾರೆ. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. 2020-2021ರಲ್ಲಿ ಕೊರೋನಾ ವೈರಸ್ ಮಹಾಮಾರಿಯಿಂದ ತತ್ತರಿಸಿದ ಜನರಿಗೆ ಅವರ ಹುಟ್ಟುಹಬ್ಬದ ಅಂಗವಾಗಿ ಉಚಿತ ಆರೋಗ್ಯ ಶಿಬಿರವನ್ನ ಹಮ್ಮಿಕೊಂಡು ಅದರಲ್ಲಿ ಸುಮಾರು 8,000ಕ್ಕೂ ಅಧಿಕ ಜನ ಪಾಲ್ಗೊಂಡು ಉಚಿತ ಆರೋಗ್ಯ ಶಿಬಿರದ ಸದುಪಯೋಗವನ್ನ ಪಡೆದುಕೊಂಡಿರುತ್ತಾರೆ. ಅದೇ ರೀತಿ 2021-22ರಲ್ಲಿ ಮತ್ತೆ ಪಾಟೀಲ್ ಕುಟುಂಬದಿಂದ ಸುಮಾರು 48 ಜೋಡಿ ಸಾಮೂಹಿಕ ವಿವಾಹ ಮಾಡಿಸೋದರ ಮೂಲಕ ಜನರ ಪ್ರೀತಿಗೆ ಪಾತ್ರರಾಗ್ತಾರೆ. ಇವನು ಚಿನ್ನದ ಕಳಶ ಕೃಷ್ಣನ ಕರ್ಣನ ಹೋಲುವ ಮನುಷ್ಯ. ಇದೇ ರೀತಿ ತಮ್ಮ ಹುಟ್ಟುಹಬ್ಬವನ್ನ ಆಚರಿಸ್ತಾ ಜನರಿಗೆ ಮಾದರಿಯಾಗಿದ್ದಾರೆ. ಜನರಿಗೆ ಅನುಕೂಲವಾಗುವ, ರೈತರಿಗೆ, ಯುವಕರಿಗೆ, ಎಲ್ಲ ಜಾತಿ ಜನಾಂಗದ ಜನರಿಗೆ ಅನುಕೂಲವಾಗುವಂತಹ ಕಾರ್ಯಗಳನ್ನ ಇವರು ಮಾಡ್ತಾ ಬಂದಿದ್ದಾರೆ. ಜನರ ಪ್ರೀತಿಗೆ ಪಾತ್ರರಾಗಿರುವಂತಹ ಈ ಡಂಬಳ ಪಾಟೀಲ್ ಮನೆತನದ ಸಂತೋಷ್ ಪಾಟೀಲ್ ಡಂಬಳ ಅವರ ಈ ವರ್ಷದ ಹುಟ್ಟುಹಬ್ಬ ವಿಶೇಷ ಹಾಗೂ ವಿಭಿನ್ನ ರೀತಿಯಲ್ಲಿ ನಡೆದಿದೆ. ಡಂಬಳ ಪಾಟೀಲ್ ಮನೆತನದ ಸಂತೋಷ್ ಗೌಡ ಶಂಕರಗೌಡ ಪಾಟೀಲ್ ಅವರಿಗೆ ನಮ್ಮ ಸುದ್ದಿ ವಾಹಿನಿ ತಂಡದಿಂದ ಹಾಗೂ ಸಮಸ್ತ ಸಿಂದಗಿ ತಾಲೂಕಿನ ಮಹಾಜನತೆಯಿಂದ ಪ್ರೀತಿ ಪೂರ್ವಕ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ.